ಆತ್ಮೀಯರೇ, ಸಕಾರಾತ್ಮಕ ಪದಗಳು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತವೆ. ಸಕಾರಾತ್ಮಕ ಪದಗಳು, ಇವೆರಡು ಪದ ಬಗ್ಗೆ ಮಾತಾಡೋಣ. ನಾವು ನಮ್ಮ ಜೀವನದಲ್ಲಿ ನಮ್ಮ ಚಿಂತನೆಗಳನ್ನು ಪದಗಳ ಮೂಲಕ ಮಾತನಾಡ್ತಾ ಇರ್ತೇವೆ. ಸೊ ಇಲ್ಲಿ ಕ್ಲಾರಿಟಿ ಇರಬೇಕು. ಆ ಕ್ಲಾರಿಟಿ ಇಟ್ಕೊಂಡು ಇಲ್ಲಿ ಇರುವಂತಹ ಚಿಂತನೆಗಳು ಬಾಯಿಯಲ್ಲಿ ಬರಬೇಕಾದ್ರೆ ಅಕ್ಷರಗಳ ರೂಪದಲ್ಲಿ ಪದಗಳ ರೂಪವನ್ನು ತಾಳುತ್ತವೆ. ಸೊ ಫಸ್ಟ್ ಇಲ್ಲಿ 3C, ಕೂಲ್, ಕಾಮ್, ಕಂಫರ್ಟಬಲ್, ಬೀಯಿಂಗ್ ಇನ್ ದ ಪ್ರೆಸೆಂಟ್ ತುಂಬ ಮುಖ್ಯ ಇಲ್ಲಿ. ಸೊ ಇಲ್ಲಿಂದ ಇಲ್ಲಿಗೆ ಬರಬೇಕಾದಾಗ ಆ ಪದಗಳ ಮಹತ್ವವನ್ನು ಅರಿತು ನಾವು ನಮ್ಮ ಜೀವನದಲ್ಲಿ ಒಂದು ಸೊಗಸುಗಾರಿಕೆ ಬದುಕನ್ನು ಸುಂದರ ಮಾಡಿಕೊಳ್ಳುವಂಥದ್ದು ತುಂಬ ಮುಖ್ಯ ಆಗ್ತದೆ. ಓಕೆ, ಸೊ ಯಾವಾಗ ನಾವು ಸಕಾರಾತ್ಮಕ ಪದಗಳನ್ನು ನಿರಂತರವಾಗಿ ಆಡ್ತಾ ಇರ್ತೀವಿ, ಆಗ ಮಾತ್ರ ನಮ್ಮಲ್ಲೆಲ್ಲೋ ಒಂದು ಕಡೆ ಆ ಸಕಾರಾತ್ಮಕತೆ ರೂಪುಗೊಳ್ತಾ ಇರೋದು, ರೂಢಿಸ್ಕೊಳ್ತಾ ಇರೋವಂಥದ್ದು ನಮಗೆ ಅರಿವಿಗೆ ಬರ್ತದೆ. ಜೊತೆಗೆ ಯಾವ ವ್ಯಕ್ತಿ ನಿರಂತರವಾಗಿ ಸಕಾರಾತ್ಮಕವಾಗಿ ಇರ್ತಾರೋ ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವರ ವರ್ತನೆಯಲ್ಲಿ ತುಂಬ ಸಕಾರಾತ್ಮಕ ಪರಿಣಾಮಗಳು ಉದ್ಭವಿಸುತ್ತವೆ. ಹಾಗೆಯೇ ವರ್ತನೆಯಲ್ಲಿಯೂ ಕೂಡ ಸಾಕಷ್ಟು ಸುಧಾರಣೆ ಆಗ್ತದೆ. ತುಂಬ ಸೊಗಸಾಗಿ ತಮ್ಮ ಬಾಳನ್ನು ಅನುಭವಿಸ್ಲಿಕ್ಕೂ ಸಾಧ್ಯ ಆಗುತ್ತದೆ. ಲಾ ಆಫ್ ಅಟ್ರಾಕ್ಷನ್. ನಮ್ಮ ಜೊತೆ ನೇತ್ರಾವತಿ ಅವರಿದ್ದಾರೆ. ಈ ಸಕಾರಾತ್ಮಕ ಪದಗಳು ಅಭಿವೃದ್ಧಿಯತ್ತ ಹೇಗೆ ಕೊಂಡೊಯ್ಯುತ್ತೆ, ಮಾತಾಡಿ ಮೇಡಮ್. ಎಲ್ಲರಿಗೂ ನಮಸ್ಕಾರಗಳು. ಸಕಾರಾತ್ಮಕ ಪದಗಳು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತವೆ ಅಂತಂದ್ರ ಈಗ ಒಬ್ಬ ಮನುಷ್ಯನಿಗೆ ಯಾವ ತರ ಪರಿಣಾಮ ಬೀರ್ತಾವ, ಸಕಾರಾತ್ಮಕ ಚಿಂತನೆಗಳು ಆಗಿರಬಹುದು, ಸಕಾರಾತ್ಮಕ ಚಿತ್ರಗಳು, ಯಾವುದೇ ಅಲ್ಲಿ ಸಕಾರಾತ್ಮಕವಾಗಿ ಇದ್ದದ್ದು ಒಂದು ಪರಿಸರ ಆಗಿರಬಹುದು, ಯಾವ ತರ ಮನುಷ್ಯನ ಮೇಲೆ ಪರಿಣಾಮ ಬೀರ್ತಾವ ಅಂತಂದ್ರ ಉತ್ತಮವಾಗಿ ಪರಿಣಾಮ ಬೀರ್ತಾವ. ಅವ ಒಬ್ಬ ಅಭಿವೃದ್ಧಿಯತ್ತ ಸಾಗಬೇಕಾದ್ರ ಸಕಾರಾತ್ಮಕ ಚಿಂತನೆಗಳು ಪದೇ ಪದೇ ಮಾಡಿರ್ತಾನ. ಅವ ಅದೇ ಮಾಡುದ್ರಿಂದ ಅವ ಮನಸ್ಸಿನಲ್ಲಿ ಅಳವಡಿಸಿಕೊಂಡು ಪ್ರತಿಯೊಂದು ತನ್ನದೇ ಆದ ಕಾರ್ಯದಲ್ಲಿ ತೊಡಗುದ್ರಿಂದ ಅವ ಸಕಾರಾತ್ಮಕ ಮನೋಭಾವನೆ ಹೊಂದಿರ್ತಾನ ಅಂತ ಹೇಳಕ್ ಇಷ್ಟಪಡ್ತ. ಒಬ್ಬ ವ್ಯಕ್ತಿ ಸಕಾರಾತ್ಮಕ ಮನೋಭಾವನೆ ಹೊಂದಿಬೇಕಾದ್ರ, ಈಗ ಒಬ್ಬ ವ್ಯಕ್ತಿ ಇಲ್ರಿ ಅವ ಹಂಗೆ ಅದಾನ ಅಂತ ಹೇಳ್ತಿರ್ತಾರ, ಆದ್ರೆ ಹೆರಿಡಿಟಿಯಾಗಿ ಬಂದದ ಅಂತ ಹೇಳ್ತಿರ್ತಾರ. ಆದ್ರೆ ಹೆರಿಡಿಟಿಯಾಗಿ ಬರುವುದು 30%, ಆದ್ರ ಅವ ಪರಿಸರದಿಂದ ಪ್ರಭಾವ ಬೀರುವುದು 70% ಅಂತ ಹೇಳಕ್ ಇಷ್ಟಪಡ್ತಾವ. ಒಬ್ಬ ಮನುಷ್ಯ ಸಕಾರಾತ್ಮಕ ಅಂದ್ರ ಈಗ ಒಂದು 2 ಗಿಳಿಯ ಕಥೆಗಳು ತಗೊಂಡ್ರ ಉದಾಹರಣೆಗೆ, ಒಂದು 2 ಗಿಳಿಗಳು ಇರ್ತಾವ. ಒಬ್ಬ ಕಟುಕ ಸಾಕಿರ್ತಾನ, ಒಬ್ಬ ಋಷಿ ಮುನಿ ಒಯ್ದಿರ್ತಾನ. ಆದ್ರ ಋಷಿ ಮುನಿ ಬೆಳೆದಂತ ಗಿಳಿ ಯಾವ ತರ ಮಾತಾಡ್ತಿರ್ತದ ಅಂದ್ರೆ ಸೌಮ್ಯವಾಗಿ, ಬರ್ರಿ ಕೂಡ್ರಿ ತಿನ್ರಿ ಅಂತ, ನೀವ್ ಕುಡೀರಿ ಅಂತ ಹಿಂಗ ಎಲ್ಲಾ ಸೌಮ್ಯವಾಗಿ ಮಾತಾಡ್ತಿರ್ತದ. ಅದೇ ಕಟಕನ ಹತ್ತ ಬೆಳೆದಂತ ಗಿಳಿ ಯಾವ ತರ ಮಾತಾಡ್ತದ ಅಂದ್ರ ಹೊಡ್ರಿ ಕೊಲ್ರಿ ಹಿಂಗ ಅಂದ್ರ ಕೆಟ್ಟ ಪದಗಳನ್ನ ಮಾತನಾಡ್ತಿರ್ತದ. ಅಂದ್ರ ಒಬ್ಬ ಪರಿಸರನು ಪರಿಣಾಮ ಬೀರ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಸಕಾರಾತ್ಮಕ ಪದಗಳು ಮನುಷ್ಯಂದ ವ್ಯಕ್ತಿತ್ವ ಅಳಿತಾವ ಅಂತ ಹೇಳ್ತೀನಿ ನಾ. ಯಾಕಂದ್ರ ಈಗ ಮನುಷ್ಯನ ಮನಸ್ಸು ಸಕಾರಾತ್ಮಕ ಇರುವುದರಿಂದ ಅವನ ಒಳಗಿನಿಂದ ಬರುವ ಪದಗಳೇ ಬೇರೆ. ಒಬ್ಬ ಮನುಷ್ಯಂದ ಅಂತ ಒಂದು ಮನುಷ್ಯನ ಒಂದು ಈ ತರ ಅಳಿಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಸಂತೋಷ್ ಏನ್ ಹೇಳ್ತೀರಿ? ಆತ್ಮೀಯರೇ ನಮಸ್ಕಾರ. ಸಕಾರಾತ್ಮಕತೆ ಪದಗಳು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತವೆ. ಅಂದ್ರೆ ನಕಾರಾತ್ಮಕತೆ, ಸಕಾರಾತ್ಮಕತೆ ಅಂದ್ರೆ ನಾವು ಒಳ್ಳೆ ಪದಗಳನ್ನ ಮಾತಾಡ್ಬೇಕು. ಒಂದು ಗೋಲ್ ರೀಚ್ ಆಗಂತ ಒಂದು ವ್ಯಕ್ತಿಗೆ ನಾವು ಸಕಾರಾತ್ಮಕತೆ ಅಂತ ಪದಗಳನ್ನ ನಾವು ಹೇಳಿದಾಗ ಅವನು ಈಸಿಯಾಗಿ ಆ ಗೋಲ್ಗೆ ಗುರಿಯತ್ತ ಸಾಕ್ತಾನೆ. ನಾವು ನಕಾರಾತ್ಮಕತೆ ಪದಗಳನ್ನ ನಾವು ಜಾಸ್ತಿ ಮಾತಾಡಿದ್ರೆ ಅವನ ಗುರಿ ಸಾಧಿಸಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗೆ ನಕಾರಾತ್ಮಕತೆ, ಸಕಾರಾತ್ಮಕತೆ ಎರಡೂ ಇರ್ತವೆ ಯಾವುದೇ ಒಂದು ಕೆಲಸದಲ್ಲಿ. ಸ್ನೇಹಿತರುಗಳು ಒಂದು ಕೆಲಸ ಮಾಡ್ತಾ ಇರ್ತೀವಿ, ಆಗ ಇದು ನಿನ್ ಕೈಲೆಲ್ಲ ಆಗತ್ತೆ, ಇದು ನೀನ್ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಇನ್ನ ಕೆಲವು ವ್ಯಕ್ತಿಗಳು ಇದು ಹಾಗೆ ಆಗುತ್ತೆ. ನಕಾರಾತ್ಮಕತೆ, ಸಕಾರಾತ್ಮಕತೆ ಪದಗಳನ್ನ ಹೇಳಿದಾಗ ನಾವು ನಮ್ಮ ಗುರಿ ಸಾಧಿಸಕ್ಕೆ ಒಳ್ಳೇದಾಗತ್ತೆ. ಇಷ್ಟ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸಂತೋಷ್. ನಮ್ ಜೊತೆ ತ್ರಿವೇಣಿ ಇದ್ದಾರೆ. ತ್ರಿವೇಣಿ ಟೀಚರ್, ಮಾತಾಡಿ.
ಎಸ್ ತ್ರಿವೇಣಿ ಅವರೇ ಮಾತಾಡಿ. ಹಾ, ನಮಸ್ತೆ ಸರ್ ಎಲ್ರಿಗೂ. ಸಕಾರಾತ್ಮಕ ಪದಗಳು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತವೆ ಅನ್ನೋದು. ಸಕಾರಾತ್ಮಕ ಪದಗಳು ಅಂತಂದ್ರೇನೆ ನಮ್ಮ ಒಂದು ಮೈಂಡ್ ನಲ್ಲಿ ಬರ್ತಕ್ಕಂಥ ಪದಗಳು ಏನಪ್ಪಾ ಅಂದ್ರೆ, ಯಾವುದೇ ಒಂದು ಕೆಲಸ ಆಗಿರ್ಬೋದು, ಇದು ನನ್ನಿಂದ ಆಗುತ್ತೆ, ನಾನ್ ಮಾಡಬಲ್ಲೆ, ಇದನ್ನ ನಾನ್ ಮಾಡೇ ಮಾಡ್ತೀನಿ ಅಂತಕ್ಕಂತ ಒಂದು ಪದಗಳನ್ನ ನಾವು ನಮ್ಮ ಮೈಂಡ್ ನಲ್ಲಿ ತುಂಬಿಕೊಂಡಾಗ ನಮ್ಗೆ ಸಕಾರಾತ್ಮಕವಾದಂತಹ ಒಂದು ಆಲೋಚನೆಗಳು ಉಂಟಾಗಿ ನಾವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದಾಗ ಆ ಒಂದು ಕೆಲಸದಲ್ಲಿ ಯಶಸ್ಸನ್ನ ಕಾಣ್ತೀವಿ ಅನ್ನೋದು ನನ್ನ ಅನಿಸಿಕೆ. ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನಾವು ಒಂದು ವ್ಯಾಪಾರ ಶುರು ಮಾಡೋದಾಗಿರ್ಬೋದು ಅಥವಾ ಒಂದು ಅಂಗಡಿಯನ್ನ ತೆರೆಯೋದಾಗಿರ್ಬೋದು, ಇವೆಲ್ಲವುಗಳನ್ನ ನಾವು ಪ್ರಾರಂಭ ಮಾಡೋದಕ್ಕೆ ಮೊದಲು ನಾವು ಒಂದು ನಮ್ಮ ಮೈಂಡ್ ನಲ್ಲಿ ಸಕಾರಾತ್ಮಕವಾದಂತಹ ಆಲೋಚನೆಗಳನ್ನ ತುಂಬಿಕೊಂಡು ನಮ್ಮ ಮೈಂಡ್ ಅಲ್ಲಿ ಸಕಾರಾತ್ಮಕವಾದ ಪದಗಳು ಓಡ್ತಾ ಇರ್ಬೇಕು. ಇದು ನಾನ್ ಮಾಡ್ತೀನಿ, ಇದನ್ನ ಎಷ್ಟೇ ಕಷ್ಟ ಆದ್ರೂ ಒಂದ್ ಪಕ್ಷ ನಾನು ಇದ್ರಲ್ಲಿ ಫೇಲ್ಯೂರ್ ಆದ್ರೂ ಮತ್ತೆ ಎದ್ದು ನಾನು ಇದ್ರಲ್ಲಿ ಯಶಸ್ಸು ಕಾಣ್ತೀನಿ ಅನ್ನೋದು ನಮ್ಮ ಒಂದು ಮೈಂಡ್ ಅಲ್ಲಿ ಇರ್ಬೇಕು. ಉದಾಹರಣೆಗೆ ಒಂದು ಮಗು ಅಂಬೆಗಾಲು ಇಟ್ಕೊಂಡು ನಡೀತಾ ಇರುತ್ತೆ, ಅದು ಸಾಕಷ್ಟು ಸಾರಿ ಬೀಳುತ್ತೆ. ಅಯ್ಯೋ ಬಿತ್ತಲ್ಲ, ಇದು ನಡಿಬೇಕಾದ್ರೆ ಬೀಳ್ತಲ್ಲ ಅಂತೇಳಿ ಅದನ್ನ ತಗೊಂಡೋಗಿ ಒಂದು ಚೇರ್ ಮೇಲೆ ಕೂರಿಸ್ಬಿಟ್ರೆ ಅದು ನಡೆಯೋದನ್ನ ಕಲಿಯೋದೇ ಇಲ್ಲ. ಬಿದ್ರು ಪರವಾಗಿಲ್ಲ, ನಾವು ಈ ನಡೆಯೋದನ್ನ ಕಲಿಸ್ಬೇಕು ಈ ಮಗುವನ್ನ ಅಂತೇಳಿ ನಾವು ಕೈ ಹಿಡಿದು ಅದನ್ನ ಅಭ್ಯಾಸ ಮಾಡ್ತಾ ಬಂದಾಗ ಅದು ನಡೆಯೋದನ್ನ ಕಲಿಯುತ್ತೆ. ಹಾಗೇನೆ ನಾವು ಯಾವುದೇ ಒಂದು ಕೆಲಸದಲ್ಲಿ ನಾವು ಯಶಸ್ಸು ಕಾಣದೇ ಇದ್ರೂ ನಮ್ಮ ಮನೋಭಾವನೆಯಲ್ಲಿ ನಾನು ಇದನ್ನ ನೆಕ್ಸ್ಟ್ ಆದ್ರೂ ಇದ್ರಲ್ಲಿ ಯಶಸ್ಸನ್ನ ಕಾಣ್ತೀನಿ ಅನ್ನೋ ಒಂದು ಥಿಂಕಿಂಗ್ ಮೈಂಡ್ ಅನ್ನ ಬೆಳೆಸ್ಕೊಂಡು ನಾವು ಸಕಾರಾತ್ಮಕವಾಗಿ ಮುಂದುವರೆದಾಗ ಪ್ರತಿಯೊಂದರಲ್ಲೂ ನಾವು ಯಶಸ್ಸು ಕಾಣ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನಾನು ಸಕಾರಾತ್ಮಕ ಪದಗಳು ಅಭಿವೃದ್ಧಿಯತ್ತ ಕೊಂಡೊಯ್ಯೋದಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ನಾನು ಈ ಮೂಲಕ ಹೇಳೋದಕ್ಕೆ ಬಯಸ್ತೀನಿ ಸರ್. ಥ್ಯಾಂಕ್ ಯು. ಫೈನ್ ಮೇಡಮ್. ನಮ್ ಜೊತೆ ಕೃಷ್ಣ ಮೋಹನ್ ಇದ್ದಾರೆ. ಕೃಷ್ಣ ಮೋಹನ್, ತಮ್ಮ ಅನಿಸಿಕೆ ತಿಳಿಸಿ. ಸರ್ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಸರ್ ಇವಾಗ ನೆಗೆಟಿವ್ ಅಂಡ್ ಪಾಸಿಟಿವ್, ನೆಗೆಟಿವ್ ಥಿಂಕಿಂಗ್ ಮಾಡೋಂಥವ್ರು ಮತ್ತೆ ಪಾಸಿಟಿವ್ ಥಿಂಕಿಂಗ್ ಮಾಡೋವಂಥವ್ರಿಗೂ ಡಿಫ್ರೆನ್ಶಿಯೇಷನ್ ಏನಂದ್ರೆ, ನಾವು ಯಾವ್ದಾದ್ರು ಹುಟ್ಟು ಬೆಳೆದಿರೋ ಇದರಲ್ಲಿ ಅದೇ ವಾತಾವರಣದಲ್ಲಿ ಅದೇ ಬೆಳವಣಿಗೆಯಿಂದ ಬೆಳೆದಿರ್ತೀವಿ. ಅವನು ಅದೇ ತಲೆಯಲ್ಲಿ ಇಟ್ಕೊಂಡು ಅದೇ ರೀತಿ ಅವನು ಹೋಗ್ತಾ ಇರ್ತಾನೆ. ಅದನ್ನ ಪಾಸಿಟಿವ್ ಆಗಿ ತಗೊಂಡಾಗ ಮತ್ತೆ ಯಾವ್ದಾದ್ರು ನೆಗೆಟಿವ್ ಬಿಲೀಫ್ಸ್ ನಾವು ಫಸ್ಟ್ ಇಂದ ಏನ್ ನೆಗೆಟಿವ್ ಬಿಲೀಫ್ಸ್ ತಗೊಂಡೇ ಬಂದಿರ್ತೀವಿ ಅದನ್ನೇ ಕ್ಯಾರಿ ಮಾಡ್ಕೊಂತ ಹೋದ್ರೆ ಅವನು ಯಾವುದೇ ಪ್ರಗತಿಗೆ ಹೋಗಲ್ಲ ಸರ್. ಅದನ್ನ ನಾವು ಪಾಸಿಟಿವ್ ಆಗಿ ಆಲೋಚನೆ ಮಾಡಿದಾಗ ಮಾತ್ರ ನಾವು ಯಾವ್ದಾದ್ರು ಮಾಡ್ಬೋದು ಅಂತ ಹೇಳ್ತೀನಿ ಸರ್. ಓಕೆ, ಈಗ ನಮ್ಮ ಜೊತೆ ಯರಿಸ್ವಾಮಿ ಅವರಿದ್ದಾರೆ. ಯರಿಸ್ವಾಮಿ ಏನ್ ಹೇಳ್ತಾರೆ ಈ ವಿಚಾರದ ಬಗ್ಗೆ ನೋಡೋಣ. ಎಸ್ ಕಟ್ಟೆ ಯರಿಸ್ವಾಮಿ. ಆತ್ಮೀಯರೇ ನಮಸ್ಕಾರ ಎಲ್ಲರಿಗೂ. ಸಕಾರಾತ್ಮಕ ಪದಗಳು ಅಭಿವೃದ್ಧಿಯತ್ತ ಕೊಂಡೊಯ್ತವೆ, ನಿಜ. ಯಾಕಂದ್ರೆ ಸಕಾರಾತ್ಮಕ ಪದಗಳು ವ್ಯಕ್ತಿಯ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀರ್ತವೆ. ಈ ಸಕಾರಾತ್ಮಕ ಪದಗಳಿಂದ ಸ್ಫೂರ್ತಿ ಮತ್ತೆ ಧೈರ್ಯ, ಆತ್ಮವಿಶ್ವಾಸ ಕೂಡ ಹೆಚ್ಚಿಗೆ ನಾವು ಕಾಣ್ಬೋದು. ಹಾಗೆ ಮನಸ್ಸಿನ ದೃಷ್ಟಿಕೋನ ಕೂಡ ಬದಲಾಗ್ತಾ ಬರುತ್ತೆ. ಇನ್ನು ವಿಶೇಷವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಬದುಕಿನ ಗುಣಮಟ್ಟವನ್ನು ಕೂಡ ನಾವು ಇದರಲ್ಲಿ ಸಕಾರಾತ್ಮಕ ಪದಗಳಿಂದ ನಾವು ಕಾಣ್ಬೋದು. ಈಗ ಯಾವುದೇ ಸಮಸ್ಯೆಗಳು ನಮ್ಮಲ್ಲಿ ಉದ್ಭವ ಆದ್ರೆ ಈ ಸಕಾರಾತ್ಮಕ ಪದಗಳ ಮೂಲಕ ಕೂಡ ನಾವು ಪರಿಹಾರನ ನಾವು ಕಂಡುಕೊಳ್ಬೋದು. ಈ ಉದಾಹರಣೆಗೆ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಪ್ರತಿದಿನ ಈ ಒಂದು 4 ಅಂಶಗಳನ್ನ ನಾವು ಅಟ್ಲೀಸ್ಟ್ ಪ್ರತಿನಿತ್ಯ ನಾವು ನೆನ್ಪು ಮಾಡ್ಕೋಬೇಕು. ಏನಪ್ಪಾ ಅಂತಂದ್ರೆ, ನಾನು ಮಾಡಬಲ್ಲೆ, ನನ್ನಿಂದ ಸಾಧ್ಯ, ಪ್ರಪಂಚದ ಯಾವ ಶಕ್ತಿಯೂ ನನ್ನನ್ನು ತಡೆಯಲಾಗುವುದಿಲ್ಲ, ಅದು ಯಾವ ದೊಡ್ಡ ವಿಚಾರ. ಈ 4 ವಿಷಯಗಳನ್ನ ನಾವು ಇಟ್ಕೊಂತ ಬಂದ್ರೆ ಜೀವನದಲ್ಲಿ ಸಕಾರಾತ್ಮಕ ಪದಗಳಿಂದ ಅತ್ಯುತ್ತಮವಾಗಿ ನಾವು ಅಭಿವೃದ್ಧಿಯತ್ತ ಸಾಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಓಕೆ ಕಟ್ಟೆ ಯರಿಸ್ವಾಮಿ, ಆತ್ಮೀಯರೇ ಎಲ್ಲ ಕೇಳಿಸ್ಕೊಂಡ್ರಲ್ಲ ಹೇಗೆ ಈ ಸಕಾರಾತ್ಮಕ ಪದಗಳು ನಮ್ಮನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತೆ, ದಾಪುಗಾಲಿನಲ್ಲಿ ಕೊಂಡೊಯ್ಯುತ್ತೆ. ಹಾಗಾಗಿ ನಾವು ಆದಷ್ಟು ಸಕಾರಾತ್ಮಕ ದೃಢೀಕರಣಗಳನ್ನ, ಪಾಸಿಟಿವ್ ಅಫರ್ಮೇಷನ್ಸ್ನ ಮಾಡಿಕೊಂಡು ಎಸ್ ಐ ಕ್ಯಾನ್, ನನ್ನ ಕೈಲಿ ಆಗತ್ತೆ ಅಂತಾನೆ ನಾವು ಆಲೋಚನೆ ಮಾಡಬೇಕು. ಎಲ್ಲರೂ ಐ ಕ್ಯಾನ್ ಅಂತ ಒಂದ್ಸರಿ ಕಾಮೆಂಟ್ ಮಾಡಿಬಿಡಿ. ಯಾಕೆಂದ್ರೆ ನಮ್ಗೆ ನಂಬಿಕೆ ಬರಬೇಕು, ನನ್ನ ಕೈನಲ್ಲಿ ಆಗುತ್ತೆ ಅನ್ನುವಂಥದ್ದನ್ನ ಯಾವಾಗ ನಾವು ನಿರಂತರ ಪ್ರಯತ್ನ ಮಾಡ್ತೇವೆ
ಆಗ ಹಾ. ನಮ್ಮ ಬದುಕಿನಲ್ಲಿ ನಾವು ಎಸ್ ಐ ಕ್ಯಾನ್ ಅಂತ ಭಾವಿಸೋದಕ್ಕೆ ಸಾಧ್ಯ ಆಗ್ತದೆ. ಜಯಪ್ರಕಾಶ್ ನಾಗ್ತಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಬಿಡಿ, ಲೈಕ್ ಮಾಡಿ, 4 ಜನಕ್ಕೆ ಈ ರೀತಿ ವಿಚಾರಗಳನ್ನು ಶೇರ್ ಮಾಡಿ. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡೋದನ್ನು ಮರಿಲೇಬೇಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಆಗ್ತೇನೆ. ನಮಸ್ಕಾರ.